ಏಯ್ ನಿನ್ ಕಣ್ಣೀರ್ ಹಾಕಿದ ತಕ್ಷಣ ಇಲ್ಲಿ ಯಾರು ಕರಗೋರಿಲ್ಲ. ಹೋಗ್ತಾ ಇರು, ನಿನ್ ತವ್ರ ಮನೆಗೆ ಹೋಗು. ಇಲ್ಲ ಅತ್ತೆ, ನಾನು ಹೋಗಲ್ಲ, ನಾನು ತಪ್ಪು ಮಾಡಿಲ್ಲ. ಅದು ಯಾರು ಬರ್ದೇವ್ರೋ ಏನೇ ಅಂತನೂ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಒಂದು ಪತ್ರ ಬಂದಿದ್ದಕ್ಕೆ ನನ್ನ ತವ್ರ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀರಾ? ನಾನು ಅವ್ರ ಹತ್ರ ಮಾತಾಡಬೇಕು. ಕರೀರಿ ನಮ್ಮ ಮನೆಯವ್ರನ್ನ. ಏಯ್, ಅವ್ನು ಹೇಳಿರೋ ಅಷ್ಟೇ, ನಾನು ಹೇಳಿರೋ ಅಷ್ಟೇನಿ. ಈ ಮನೆಗೆ ನನ್ನ ತೀರ್ಮಾನನೇ ಅಂತಿಮ ತೀರ್ಮಾನ. ನನ್ನ ಮಗ ಏನು ಹೇಳೋದು, ನಿನ್ನ ಎಷ್ಟೊಂದು ನಂಬಿದ್ನಲ್ಲ, ಅವನಿಗೆ ಮೋಸ ಮಾಡ್ತಾ ಇದೆಯಲ್ಲ ನೀನು. ನಾಚಿಕೆ ಆಗಲ್ವಾ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ? ಹಾಳಾದೊಳೆ. ಹೋಗ್ತಾರೆ, ಹೋಗು, ನಿನ್ನ ಬ್ಯಾಗ್ ತಕೊಂಡು ಮನೆ ಬಿಟ್ಟು ತೊಲಗೆ. ಅಯ್ಯೋ ಅತ್ತೆ, ಹಂಗ ಅನ್ಬೇಡಿ ಅತ್ತೆ. ದಯವಿಟ್ಟು ಇಂಥ ಆರೋಪ ಓದ್ಕೊಂಡು ನಾನು ತವ್ರ ಮನೆಗೆ ಹೋದ್ರೆ ನನಗೆ ಮರ್ಯಾದೆ ಇರುತ್ತಾ? ಅಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಇರುತ್ತಾ? ಏನತ್ತೆ ನೀವು ಈ ತರ ಹೇಳ್ತಾ ಇದ್ದೀರಾ? ಅದು ಯಾರು ಬರ್ದಿದ್ದಾರೆ ಪತ್ರ ಅಂತಾನೂ ನನಗೆ ಗೊತ್ತಿಲ್ಲ, ಅವ್ನು ಯಾರು ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ದೇ ಇರೋ ಆರೋಪ ಮಾಡಬೇಡಿ ನೀವು. ನಾನು ಅಂತವಳಲ್ಲ. ಹಿಂಗೆ ಕಣೆ, ಸಿಗಾಕಮ್ಮ ತಕ್ಕನ ಅಲ್ಲೇ ಹೊಡ್ಕೊಂಡು ಆರಾಮಾಗಿರ್ತಾರೆ ಈ ನಿನ್ನಂತ ಹೆಂಗಸರು. ಒಂದೇ ಸಿಗಾಕಂತಿದ್ದಾಗ ಕಣ್ಣೀರ್ ಹಾಕ್ತಾರೆ. ಕಣ್ಣೀರ್ ಅಲ್ವಾ ಬಂಡವಾಳ ಅಂತಾರ, ಬಂಡವಾಳ. ಅದಕ್ಕೆ ಕಣ್ಣೀರ್ ಹಾಕಿದ ತಕ್ಷಣ ನೀವು ಯಾರು ಕರ್ಗಕ್ಕೆ ಕರ್ಗಾರು ಇಲ್ಲ. ನನ್ನ ಮಗಗೆ ಇವಾಗ ಬುದ್ಧಿ ಬಂದೈತೆ. ನಾನು ಯಾಕೆ ಹೇಳ್ತಿದ್ದೆ ನಿನ್ ಮದ್ವೆ ಆಗ್ಬೇಡ ಅಂತಾನ. ತೊಲಗು, ಸುಮ್ಮನೆ ಇರು. ನೀನು ಬ್ಯಾಗ್ ತಂದು ಮಕ್ಕೆ ಸಿಗ್ತೀನಿ ತಕೊಂಡು ಹೋಗ್ತಾ ಇರು ನೀನು ನಿಮ್ಮ ಅಪ್ಪನ ಮನೆಗೆ. ರವಿ, ರವಿ ನೋಡಪ್ಪ, ನೀನ್ ಹೆಂಡತಿ ಮನೆ ಬಿಟ್ಟು ತೊಲಗು ಅಂದ್ರು ಇಲ್ಲೇ ನಿಂತ್ಕೊಂಡವಳೆ. ಅದೇನ್ ಹೇಳ್ತೀಯೋ ಹೇಳ್ಬಾ. ನೋಡಮ್ಮ, ಅವಳ ಮಕ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಹೋಗಕ್ಕೆ ಹೇಳು ಅವಳನ್ನ. ನಾನು ಬರಲ್ಲ, ನೀನೇ ಹೇಳ್ಬಿಡು. ಮನೆ ಬಿಟ್ಟು ತೊಲಗು ಅಂತ ಹೇಳು, ನಾನೇ ಹೇಳಿದ್ದೀನಿ ಅಂತಾನೆ. ಅಯ್ಯೋ ರೀ ರೀ, ನಾನೇನು ತಪ್ಪು ಮಾಡಿಲ್ಲ ಕಣ್ರಿ. ದಯವಿಟ್ಟು ಬನ್ರಿ ಇಲ್ಲಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ ರೀ, ನಾನಂತೂ ಹೋಗಲ್ಲ ತವ್ರ ಮನೆಗೆ. ನೀನೇನು ಚಿಂತೆ ಮಾಡ್ಬೇಡ ಕಣೋ ರವಿ. ಬಾ, ಇಲ್ಲಿ ಹೇಳ್ತೀನಿ. ಬಾ, ಎದ್ದು ಮಕ್ ಕೂಗ್ದು ಬಾ, ಹೇಳ್ಬಾ. ನಾ ಹೇಳಿದೆ ಹೋಗ್ತಾ ಇಲ್ಲ. ಅಲ್ಕಿ ಕಣ್ಣೀರ್ ಹಾಕೊಂಡು ಅಲ್ಲೇ ನಿಂತ್ಕೊಂಡವಳೆ. ಇಂಥವಳು ಕಣ್ಣೀರಿಗೆ ಕರ್ಗಕ್ ಹೋಗ್ಬೇಡ ನೀ ಹೇಳ್ತೀನಿ. ಮಕ್ ಕೂಗ್ದು ಓಡ್ಸು. ತಕಣಿ ತಕ, ನೀನ್ ಬ್ಯಾಗ್ ತಕೊಂಡು ಹೋಗು ನಿಮ್ಮ ಮನೆಗೆ. ನೀನು ನಿಮ್ಮ ಅಪ್ಪನ ಮನೆಗೆ. ಇಲ್ಲಿರ್ಬೇಡ, ನಮ್ಮ ಕಣ್ಣಿಗೆ ಕಾಣಿಸ್ಬೇಡ ಇನ್ಯಾವತ್ತೂ. ಅಯ್ಯೋ ರೀ, ಇದೇನ್ರಿ ಇದು? ನನಗೇನು ಅಂತ ಗೊತ್ತಿಲ್ಲ ಕಣ್ರಿ. ಆ ಪತ್ರ ಯಾರು ಬರೆದ್ರು ಅಂತಾನೂ ಗೊತ್ತಿಲ್ಲ. ಅದ್ರಲ್ಲಿ ಹೆಸರು ಬರ್ದಿಲ್ಲ, ಯಾವ ಅಂತಾನೂ ಬರ್ದಿಲ್ಲ. ನನಗೆ ಯಾರೂ ಪರಿಚಯ ಇಲ್ಲ. ನಾನು ಯಾರನ್ನೂ ಬೇರೆಯವ್ರನ್ನ ಯಾರು ಲವ್ ಗಿವ್ ಮಾಡ್ತಾ ಇಲ್ಲ ಕಣ್ರಿ. ಅದು ಯಾರು ಬರ್ದಾರೆ ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ಅದು ಯಾರೋ ಪತ್ರ ಬಂತು ನನ್ನ ಹೆಸರಿಗೆ ಅಂತ ಹೇಳ್ಬಿಟ್ಟು ನೀವು ಈ ಥರ ನಡ್ಕೊಂತೀರಲ್ರಿ. ರೀ, ನಂದೇನೂ ತಪ್ಪಿಲ್ಲ ಕಣ್ರಿ. ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ. ನೀನು ಸರಿ ಇಲ್ಲ, ನೀನು ಉಸಿರು ಬಳ್ಳಿ ನೀನು. ಇಷ್ಟು ದಿನ ನನ್ನ ಹತ್ರ ಚೆನ್ನಾಗಿದ್ದು ಈ ಥರ ನೀನು ಬುದ್ಧಿನ ತೋರಿಸ್ಬಿಟ್ಟಲ್ಲ. ನಮ್ಮಮ್ಮ ಹೇಳ್ತಾ ಇತ್ತು, ಇಂಥವ್ರು ಮದುವೆ ಆಗ್ಬೇಡ, ಇವ್ರು ಯಾವತ್ತಿದ್ರು ಗೌರವ ತರಲ್ಲ, ಗಂಡಗೆ ಮರ್ಯಾದೆ ಕೊಡಲ್ಲ ಅಂತಾನ. ನಾನು ನಿನ್ನ ಮಾತು, ನಮ್ಮ ಅಮ್ಮನ ಮಾತು ಕೇಳಲಿಲ್ಲ. ನಿನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದೆ. ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲ ನನಗೆ. ನಿನ್ನ ಮಕ ನೋಡಕ್ಕೂ ನನಗೆ ಆಸೆ ಆಗುತ್ತೆ. ಹೋಗ್ತಾ ಇರು, ನಮ್ಮನೆ ಬಿಟ್ಟು ತೊಲಗು. ಅಯ್ಯೋ ರೀ, ನಿಂತ್ಕೊಳ್ರಿ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೂ ಹೋಗಂಗಿಲ್ಲ. ಹೊರಕ್ಕೆ ಹೋಗ್ಬೇಕು. ನಿಂದೇನಿದ್ರು ಆ ಕಡೆ ಬಾಗಿಲು. ಅಯ್ಯೋ ಅತ್ತೆ, ನನ್ನ ಮಾತು ನಂಬಿ ಅತ್ತೆ. ದಯವಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ. ನೀವು ಅಂದ್ಕೊಂಡಿರೋ ಥರ ಹುಡುಗಿ ನಾನಲ್ಲ ಅತ್ತೆ. ಅತ್ತೆ, ದಯವಿಟ್ಟು ನನ್ನ ಆಚೆ ಕಳಿಸ್ಬೇಡಿ. ಏಯ್, ನೀನು ಹಿಂಗೆ ಕಣ್ಣೀರು ಹಾಕಿದ ತಕ್ಷಣ ನನ್ನ ಮಗ ಕರಗ್ಬೋದು. ನಾನು ಕರ್ಗಕ್ಕೆ ನಾನೇನು ದಡ್ಡಿ ಮಾಡ್ಕೊಂಡ್ಬಿಟ್ಟೇನೆ. ಮುಚ್ಕೊಂಡು ಹೋಗ್ತಾ ಇರು. ನಡಿ, ಕತ್ತಿಡ್ದು ಹೊರಕ್ಕೆ ಎಳ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನೋಡು. ಸುಮ್ಮನೆ ನೀನಾಗಿ ನೀನು ಹೋದ್ರೆ ನಿನಗೆ ಒಳ್ಳೇದು. ಇಲ್ದಿದ್ರೆ ಏನೂ ಇಲ್ಲ. ಕತ್ತಿಡ್ದು ಧೂಕ್ ಬಿಡ್ತೀನಿ ಹೊರಕ್ಕೆ. ನಡಿ ಆಚೆಗೆ. ಏಯ್ ಜಯಮ್ಮ, ಏನಾಯ್ತು? ಯಾಕೆ ಹೆಂಗ್ಳ್ತಾ ಇದ್ದಾಳೆ? ಏನಾಯ್ತು? ಅವಳನ್ಯಾಕೆ ಕತ್ತಿಡಿದ ಮನೆಯಿಂದ ಆಚೆಗೆ ನುಗ್ತೀಯಾ? ಏನ್ ಮಾಡಿಳಿ ಅಂತದ? ಶ್ರೀದೇವಿ, ಏನಾಯ್ತಮ್ಮ? ಯಾಕೆ ಹಂಗೆ ಕಣ್ಣೀರು ಆಗ್ತಾ ಇದ್ಯಾ? ಅಜ್ಜಿ, ಅಜ್ಜಿ ನೋಡಜ್ಜಿ, ಯಾವುದೋ ಒಂದು ಪತ್ರ ನೋಡ್ಬಿಟ್ಟು ನಮ್ಮ ಮನೆಯವರು ನಿಮ್ಮ ಅಮ್ಮಗ ನನ್ನ ತವ್ರ ಮನೆಗೆ ಹೋಗು ಅಂತೇಳಿ ಬಾಯಿಗೆ ಬಂದಂಗೆ ಬೈದು ಬ್ಯಾಗ್ ತಂದು ಮಕ್ಕೆಸಿತಾ ಇದ್ದಾರೆ. ಅತ್ತೇನು ಅವರು ಸೇರ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಕಣಜ್ಜಿ. ಅದು ಯಾರು ಪತ್ರ ಬರ್ದೇವೆ ಅಂತಾನೂ ಗೊತ್ತಿಲ್ಲ. ಆ ಪತ್ರ ನೋಡಿ ನನ್ನ ಮನೆಯಿಂದ ಆಚೆಗೆ ಆಗ್ತಾ ಇದ್ದಾರೆ ನೋಡಜ್ಜಿ. ಅಜ್ಜಿ, ನೀನಾದ್ರೂ ಹೇಳಜ್ಜಿ ಅವ್ರಿಗೆ. ಯಾಕೆ ಹೇಳ್ತಾ ಇದ್ಯಾ? ಯಾರೇ ಬರ್ದಿರೋದು? ಏನ್ ಬರ್ದಿದ್ದೀರಿ ಅಂತದ್ದ? ಜಯಮ್ಮ, ಏನೇ ಅದು? ಎಲ್ಲೇ ರವಿ? ರವಿನ್ ಕರಿಯೇ. ಅವನು ಇವಳ ಮಕ ನೋಡಕ್ಕೂ ಇಷ್ಟಪಡಲ್ಲ. ಅತ್ತೆ, ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಇದ್ಬಿಡ್ರಿ. ನೀವು ಇದ್ರಾಗೆ ತಲೆ ಹಾಕದೇ ಇರೋದೇ ಒಳ್ಳೇದು. ಇಂಥ ಮನೆಯಾಳಿ ಪರವಾಗಿ ಇಷ್ಟು ದಿನ ಮಾತಾಡಿದ್ ಸಾಕು. ಇನ್ಮೇಲೂ ಅವಳ ಪರವಾಗಿ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ. ಇಂಥ ಮನೆಯಾಳಿ ಕೆಲಸ ಮಾಡ್ದಾರ ಪರವಾಗಿ ನೀನ್ ಮಾತಾಡಕ್ ಬರ್ತಾ ಇದ್ಯಾ? ಸುಮ್ಮನಿರು. ಅಯ್ಯೋ ದೇವ್ರೆ, ಅದ್ ಏನೇ ಮಾಡಿದ್ಲು ಅದನ್ನಾದ್ರೂ ಬಾಯ್ ಬಿಟ್ಟು ಹೇಳು. ಇವಳು ನನ್ನ ಮಗನ ಮದುವೆಯಾಗಿ ಇನ್ನೊಬ್ಬನ ಜೊತೆ ಯಾವನ ಜೊತೆಗನು ಲಲ್ಲೆ ಆಡ್ತಾ ಇದ್ದಾಳೆ, ಲಲ್ಲೆ ಹೊಡಿತಾ ಇದ್ದಾಳೆ. ಪತ್ರ ವ್ಯವಹಾರ ಮಾಡ್ಕೊಂಡು ಇವತ್ತು ಸಿಗೆ ಬಿದ್ಲು. ಅದಕ್ಕೆ ಹಿಂಗೆ ಕಣ್ಣೀರ್ ಆಗ್ತಾ ಇದ್ದಾಳೆ ನನ್ನ ಮಗುಗೆ. ಇವಳು ಬಂಡವಾಳ ಗೊತ್ತಾಗಿ ಮನೆಯಿಂದ ಬಿಟ್ಟು ಹೋಗು ಅಂತನ ಉಗುತ್ರು ಇಲ್ಲೇ ನಿಂತ್ಕೊಂಡವಳು ಇನ್ನ ಕಣ್ಣೀರ್ ಹಾಕೊಂಡು. ಏನು ಹೇಳ್ತಾ ಇದ್ದೆ ಜಯಮ್ಮ? ನಮ್ಮ ಶ್ರೀದೇವಿ ಅಂತವಳಲ್ಲ, ಸುಮ್ಮನಿರು. ಅಂತವಳಲ್ಲ ಅಂತ ನೀವು ಇಷ್ಟ ದಿನ ಅನ್ಕೊಂಡಿದ್ರಿ. ನನ್ನ ಮಗನ ಹಂಗೆ ಅನ್ಕೊಂಡಿದ್ದ. ಈಗ ಗೊತ್ತಾಗೈತೆ ಆ ಪತ್ರ ನೋಡಿ. ಇವಳು ಬಂಡವಾಳ ಏನು ಅಂತಾನ.
ನಾನು ರವಿ ಹತ್ರ ಮಾತಾಡ್ಬೇಕು. ರವಿ ಏನ್ ಮಾಡ್ತಿದ್ದಾನೆ? ರವಿ, ರವಿ ಬಾರೋ ಇಲ್ಲಿ. ಅಜ್ಜಿ ಅಜ್ಜಿ ನಂದೇನು ತಪ್ಪಿಲ್ಲ ಕಣಜ್ಜಿ. ಅದು ಯಾರು ಪತ್ರ ಬರ್ದವ್ರೆ ಅಂತಾನೂ ಗೊತ್ತಿಲ್ಲ ನನಗೆ. ಅದ್ರಲ್ಲಿ ಹೆಸರು ಇಲ್ಲ ಏನೂ ಇಲ್ಲ. ಸುಮ್ಮನೆ ಮನ್ಸಿಗೆ ಬಂದಂಗೆ ಯಾರೋ ಪತ್ರ ಬರ್ದಿರೋದು ನೋಡಿ ಇವತ್ತೇನೋ ಅವರು ನನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ನಾನು ಈ ತರ ಆರೋಪ ಹೊತ್ಕೊಂಡು ನನ್ನ ತವ್ರ ಮನೆಗೆ ಹೋದೆ, ಅಲ್ಲಿ ನನಗೆ ಮರ್ಯಾದೆ ಇರುತ್ತೇನಜ್ಜಿ? ನೀನೇ ಹೇಳು. ನಾನು ಯಾವತ್ತಾದ್ರೂ ಯಾರ ಜೊತೆನಾದ್ರೂ ಮಾತಾಡಿರೋದು ನೋಡಿದಿರ? ಗಂಡಸರ ಜೊತೆ, ಗಂಡು ಮಕ್ಳ ಜೊತೆ, ನಮ್ಮ ಮನೆಯವರು, ಹೊರಗಡೆಯವರು, ಅಷ್ಟು ಬಿಟ್ರೆ ಇನ್ನು ಬೇರೆಯವ್ರ ಪರಿಚಯ ಇಲ್ದಿರೋರು ಯಾರಾದ್ರೂ ಮಾತಾಡ್ತೀನ? ಎಲ್ಲಾದ್ರೂ ನಾನು ಒಬ್ಬಳೇ ಹೋಗಿದ್ದೀನ ಹೇಳಿ? ಎಲ್ಲಾದ್ರೂ ಏನೋ ತರಕಾರಿ ತರಕ್ಕೆ ಏನಾದ್ರೂ ಕೆಲಸ ಇದೆ ಟೌನ್ಗೆ, ಇಲ್ಲಾಂದ್ರೆ ನಮ್ಮ ಅಮ್ಮರ ಊರಿಗೆ ಹೋದ್ರೆ ಹೋಗಿದ್ದೀನಿ ಅಷ್ಟೇ ನಾನು ಒಬ್ಳೆ. ಅದು ಬಿಟ್ರೆ ಇನ್ನೆಲ್ಲಿಗೆ ಹೋಗಿದ್ದೀನಿ ಹೇಳಿ? ಹೋಗ್ತಿದ್ದಲ್ಲಿ ಘನವಾಗಿ ತರಕಾರಿ ಇಲ್ಲ, ಮನೆಗೆ ಬೆಳಕಾಳಿಲ್ಲ, ಬೆಲ್ಲ ಇಲ್ಲ, ದೊಡ್ಡ ಅಂಗಡಿಗೆ ಹೋಗ್ತೀನಿ, ಟೌನ್ಗೆ ಹೋಗ್ತೀನಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಕಡಿಮೆ ರೇಟ್ ಹಾಕ್ತಾರೆ ಅಂತನ ಹೋಗ್ತೀಯಾ? ತಿಂಗಳಿಗೆ ಒಂದ್ಸಲ 2 ಸಲನ? ನನ್ನ ಮಗನೂ ನಿನ್ನ ನಂಬಿ ದುಡ್ಡು ಕೊಟ್ಟು ಕಳಿಸ್ತಿದ್ದ. ಈಗ ಗೊತ್ತಾಗ್ತೈತೆ ದುಡ್ಡು ತಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಿದ್ದೆ, ಯಾರ ಜೊತೆಗೆ ಚಕ್ಕಂತ ಆಡ್ತಿದ್ದೆ ಅಂತನ. ಏನೇ ಜಯಮ್ಮ, ಅಲ್ಲ ನಿನ್ ಸೊಸೆ ಬಗ್ಗೆ ನೀನೇ ಹಿಂಗ್ ಮಾತಾಡ್ಬೋದೇನೆ? ನನಗೇನೋನ ಶ್ರೀದೇವಿ ಅಂತ ಕೆಲಸ ಮಾಡೋಳಲ್ಲ ಅಂತನ ನಂಬಿಕೆ ಐತಮ್ಮ. ರವಿಗೆ ಯಾಕೆ ಹಂಗನ್ನಿಸ್ತು? ಇಷ್ಟು ದಿನನ ಅವ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದ. ಏ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ರು. ಇದ್ಯಾವುದೋ ಒಂದು ಪತ್ರದಿಂದನ ಇವತ್ತು ನೋಡಿ ಇಬ್ರಿಗೂ ಜಗಳ ಆಗಂಗಾಯ್ತು. ಅದ್ ಯಾವನ್ ಬರ್ದೇವನಿ ಅಂತನ ಮೊದ್ಲು ಕಂಡಿಡಿರಿ ಪತ್ರ ಬರ್ದಿರೋರು. ಅದನ್ನು ಮಾಡೇ ಮಾಡ್ತೀನಿ ನಾನು, ನನ್ನ ಮಗನು ಮಾಡ್ತಾನೆ. ಅದು ಯಾವನು ಅಂತ ನೋಡಿ ಅವನಿಗೂ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾನೆ ನನ್ನ ಮಗ. ಅದಕ್ಕೇನೆ ಇವಳ ತೊಲಗಿಸ್ತಾ ಇರೋದು. ಹೋಗಿ ಅವನ ಜೊತೆಗೆ ಇರ್ಲಿ, ಅವಳು ಸಂಸಾರ ಮಾಡ್ಕೊಂಡು. ತೊಲಗೆ ಇಲ್ಲಿಂದನ ಇನ್ನ ಯಾಕೆ ನಿಂತಿದ್ಯಾ? ಅಜ್ಜಿ ಅಜ್ಜಿ ನನ್ನ ಮನೆ ಬಿಟ್ಟು ಹೋಗ್ಬೇಕೇನಜ್ಜಿ? ನಂದೇನು ತಪ್ಪಿಲ್ಲ ಕಣಜ್ಜಿ. ನಾನು ಅಂತ ಕೆಲಸ ಮಾಡೋಳಲ್ಲ. ಅಲ್ಲ ನನಗೇನು ಕಡಿಮೆ ಆಗಿದೆ ಹೇಳು? ದೇವ್ರಂತ ಗಂಡ, ಇಂಥ ಮನೆ ನಿಮ್ಮಂತ ಹಿರಿಯರು ಇರ್ಬೇಕಾದ್ರೆ ನಾನು ಯಾಕಂತ ತಪ್ಪು ಕೆಲಸ ಮಾಡೋಣ? ನನ್ಗೇನು ಗೊತ್ತಾಗಲ್ವೇನಜ್ಜಿ? ನಾನು ಓದಿರೋಳೆ ತಾನೇ. ಅಯ್ಯೋ ಏನ್ ಮಾಡೋದಮ್ಮ ಶ್ರೀದೇವಿ, ಈಗ ನಾನು ಏನು ಮಾಡೋ ಪರಿಸ್ಥಿತಿಲಿಲ್ಲ. ನೀನೊಂದು ಸ್ವಲ್ಪ ದಿನ ತವ್ರ ಮನೇಲಿರು, ನೋಡೋಣ ಏನಾಗುತ್ತೆ ಅಂತನ. ರವಿಗೆ ಸಿಟ್ಟು ಬಂದಿದೆ ಅಂದ್ರೆ ನಾವು ಅವನಿಗೆ ಹೇಳಕ್ಕಾಗಲ್ಲ. ಇಂಥ ವಿಷಯದಲ್ಲಿ ಯಾರು ಏನು ಹೇಳಕ್ಕಾಗಲ್ಲ. ಅಯ್ಯೋ ಅಜ್ಜಿ, ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವೇನಜ್ಜಿ? ಅಯ್ಯೋ ಅಂಥದ್ದಲ್ಲ, ಏನಿಲ್ಲಮ್ಮ, ನಿನ್ ಮೇಲೆ ನನಗೆ ನಂಬಿಕೆ ಐತೆ. ಆದ್ರೂ ನೀನು ಒಳ್ಳೆಯವಳು ಅಂತ ನಾನು ನಿರೂಪಿಸ್ಬೇಕಲ್ಲ. ಅಲ್ಲಿ ತನಕ ನೀನು ತವ್ರ ಮನೆಯಲ್ಲೇ ಇರೋದು ಒಳ್ಳೇದು, ನಿನಗೇನು ಆಗಲ್ಲ. ಮತ್ತೆ ನೀನು ಈ ಮನೆಗೆ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಬೇಜಾರು ಮಾಡ್ಕೋಬೇಡಮ್ಮ. ರವಿ ಅವನು ಯಾಕೋ ನನ್ನ ಹತ್ರನೂ ಮಾತಾಡ್ತಾ ಇಲ್ಲ. ಈಗ ನಾನು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಅಯ್ಯೋ ನಿಮ್ಮ ಮಾವನೂ ಇಲ್ಲ, ಎಲ್ಲೋ ಏನೋ ಕೆಲಸದ ಮೇಲೆ ಹೋಗಿದ್ದಾನೆ. ಅವನಾದ್ರೂ ಇದ್ದಿದ್ರೆ ಮಗನಿಗೆ ಹೇಳೋನೋ ಏನೋ. ಅವನ ಮಾತು ಕೇಳಲ್ಲ ಅನ್ಸುತ್ತೆ ನಿನ್ನ ಗಂಡ ಇವಾಗ. ಇಂಥ ವಿಷಯದಲ್ಲಿ ಯಾರ ಮಾತನ್ನು ಕೇಳಲ್ಲ ಕಣಮ್ಮ, ಗಂಡ ಹೆಂಡತಿ ಆದವರು. ಇನ್ನು ಏನೇ ನೋಡ್ತಾ ಇದ್ಯಾ? ನಾನು ಇವಾಗ ಕತ್ತಿಡ್ದು ಆಚಿಗೆ ಹೋಗ್ತೀನಿ. ಮುಚ್ಕೊಂಡು ನೀನೇ ಹೋದ್ರೆ ಸರಿ. ನಡಿ. ಅಯ್ಯೋ ಅತ್ತೆ, ಇದೇನತ್ತೆ ಹಿಂಗ್ ತಳ್ತಾ ಇದ್ದೀರಾ? ನಾನೇನ್ ಕಳ್ತನ ಮಾಡಕ್ ಬಂದಿದ್ದೀನಿ ನಿಮ್ಮ ಮನೆಗೆ ಅನ್ನಂಗೆ ನಮ್ಮ ಮನೆಯಿಂದ ನನ್ನೇ ತಳ್ತಾ ಇದ್ದೀರಾ? ನಿಮಗೆ ದೇವ್ರು ಒಳ್ಳೇದ್ ಮಾಡಲ್ಲ. ಆಯ್ತು ಹೋಗ್ತೀನಿ, ನೋಡೋಣ ಸತ್ಯ ಏನು ಅಂತ ಗೊತ್ತಾದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಆ ಪತ್ರ ಯಾರು ಬರ್ದಿದ್ರು, ಯಾವನ್ ಬರ್ದೇನೋ ಏನೋ ಒಂದು ಗೊತ್ತಿಲ್ಲ ನನಗೆ. ಇನ್ಯಾವತ್ತೂ ನಮ್ಮ ಮನೆ ಕಡೆಗೆ ಸುಳಿಬೇಡ ನೀನು. ಈ ಕಡೆ ತಿರುಗಿ ತಲೆ ಹಾಕನು ಮನೆಗೆ ಬೇಡ ನೀನು. ಹೋಗ್ತಾ ಇರು. ನನ್ನ ಮಗುಗೆ ಹೇಳ್ತಿದ್ದೆ ಮದ್ವೆ ಆಗ್ಬೇಡ ಕಣೋ, ನಾನೆಲ್ಲ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತಾನ. ಹುಡ್ಕೊಂಡ್ಕೊಂಡು ಮದುವೆ ಮಾಡ್ಕೊಂಬಂದ ಇಂಥವಳನ್ನ. ಮನ ಮರ್ಯಾದೆ ಬಿಟ್ಟವಳನ್ನ. ಅಯ್ಯೋ ನನ್ನ ಮಗ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡವನೋ ಏನೋ. ಅವ್ನ ಮರ್ಯಾದೆ ಏನಾಗುತ್ತೆ? ಊರಾಗೆಲ್ಲ ಹೆಂಗ ಆಡ್ಕೊಂತಾರೆ. ಇವಳು ಇನ್ನೊಬ್ಬನ ಜೊತೆಗೆ ಲಲ್ಲೆ ಹೊಡಿತಾಳೆ ಅಂತ ಗೊತ್ತಾದ್ರೆ ಇವನ್ನ ಎಷ್ಟು ಕೇವಲವಾಗಿ ನೋಡ್ತಾರೆ. ಇವನ್ ಗಂಡಸ ಅಲ್ವಾ ಅಂತ ಹೇಳಿ ಮಾತಾಡ್ಕೊಂತಾರೆ ಜನಗಳೆಲ್ಲಾರು. ನೋಡ್ದೇನೋ ರವಿ ಅಂತ ಕೆಲಸ ಮಾಡಿಳು, ನಿನ್ ಮಗು ಕೆಮ್ಮಸಿ ಬಳಿ ಅಂತ ಕೆಲಸ ಮಾಡ್ಬಿಟ್ಲು. ಒಳ್ಳೆ ಕೆಲಸನೇ ಮಾಡಿದ್ಯಾ ತಗ. ಇವಳ ಮನೆಯಿಂದ ಆಚೆಗೆ ಹಾಕ್ತಿದ್ರೆ ನಿನ್ನ ಎಲ್ಲ ಆಡ್ಕೊಂಡು ನಗಾರು. ಏನೋ ಇವನು ಯಾವನ್ ಜೊತೆನೂ ಓಡಾಡಲ್ಲ ಎಂತಿ ಅಂತ ನಿನ್ನ ಜೊತೆಗೆ ಕೇಳೋನಿ ಅಂತಾನ. ಈಗ ಮಾಡಿದ್ಯಲ್ಲ ಸರಿಯಾಗಿ ಮಾಡಿದ್ಯಾ. ಛೇ ಏನಿದು ಹಿಂಗಾಗೋಯ್ತು? ನಮ್ಮ ಶ್ರೀದೇವಿ ನಾನು ತುಂಬ ನಂಬಿದ್ದೆ, ಅವಳು ಇಂಥ ಕೆಲಸ ಮಾಡ್ತಾಳಾ? ಏನಪ್ಪ ಇದರಲ್ಲಿ ಏನೋ ಮರ್ಮ ಇರಬೇಕು ಅಂತ ಅನ್ಸುತ್ತೆ. ಏನಿದು? ಇರಲಿ ಸ್ವಲ್ಪ ದಿನ ರವಿ ಸಮಾಧಾನ ಆಗಲಿ, ಆಮೇಲೆ ಅವನ ಹತ್ರ ಕೂತ್ಕೊಂಡು ನಾನೇ ಮಾತಾಡೋಣ. ಅಯ್ಯೋ ಆ ಹುಡುಗಿ ಕಣ್ಣೀರಾಗ್ತಿತ್ತು ಪಾಪ, ನಾನು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.